ಅದನ್ನು ಮಾಡಲಿ, ಒಳ್ಳೆಯ ಸಲಹೆ ಇದ್ರೆ ಕೊಡಲಿ ಸರ್ಕಾರಕ್ಕೆ. ಒಳ್ಳೆಯ ಸಲಹೆ ಇದ್ರೆ ಕೊಡ್ಬೋದು, ಕೊಡಬಾರ್ದು ಅಂತೇನಿಲ್ಲ. ಒಂದು ಲಿಸ್ಟ್ ಕೊಡಬೇಕು. ಅವ್ರ ಕಾಲಿನಾಗಿದ್ದರೆ CP TSP ಅವ್ರು ಎಲ್ಲೆಲ್ಲಿ ವರ್ಗಾವಣೆ ಮಾಡಿದ್ದಾರೆ, ನಾವಿಲ್ಲಿ ಮಾಡಿದ್ರೆ ಒಂದು ಪಟ್ಟಿ ಕೊಟ್ಟುಬಿಟ್ರೆ ರಾಜ್ಯದ ಜನತೆಗೆ ಸೊ ಕರೆಕ್ಟ್ ಆಗ್ತದೆ. ಅವ್ರದ್ದು ಪಟ್ಟಿ ಕೊಡಬೇಕು, ನಮ್ಮದು ಕೊಟ್ಟರೆ ಯಾರ್ಯಾರು ಎಷ್ಟು ಮಾಡಿದ್ದಾರೆ, ಯಾವ ಕಾಲದಲ್ಲಿ ಯಾವ ದುಡ್ಡು ಯಾವ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಅದಿದ್ದರೆ ಒಳ್ಳೆಯದು. ಹೆಲ್ದಿ ಪ್ರೊಟೆಸ್ಟ್ ಇರಬೇಕು, ಪಾಲಿಟಿಕಲಿ ಇರಬಾರ್ದು. ಅವರು ಮಾಡಿದ್ದಾರೆ, ಅವರು ನೀರಾವರಿ ಕೊಟ್ಟಾರೆ, ಬೇರೆ ಬೇರೆ ಇಲಾಖೆ ಕೊಟ್ಟಾರೆ. ಆದರೆ ಅದು ಮುಂದೆ ಆ ರೀತಿ ಆಗಬಾರ್ದು. ವರ್ಗಾವಣೆ ಅವ್ರ ಸರ್ಕಾರ ಇರಲಿ ನಮ್ಮ ಸರ್ಕಾರ ಇರಲಿ ಹಣ ವರ್ಗಾವಣೆ ಆಗಬಾರ್ದು, ನಿಲ್ಲಬೇಕಾದ್ರು. ಬೆಳಗಾವಿ ವಿಧಾನಸಭಾ ಕ್ಷೇತ್ರಗಳ ನೀರಾವರಿ ಯೋಜನೆಗೆ ಅನುದಾನ ಸಿಗ್ತಾ ಇಲ್ಲ ಅಂತ DK ಶಿವಕುಮಾರ್ ತಮಗೆ ಬೇಕಾದವರು ಮಾತ್ರ ಅನುದಾನ ಕೊಟ್ಟಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಿಗೆ ಘೋಷಣೆ ಆಗಿದೆ, ಇನ್ನೂ ಟೆಂಡರ್ನಲ್ಲೇ ಇದ್ದಾವೆ. ಲಕ್ಷ್ಮಣ ಸವದಿ ಕ್ಷೇತ್ರಕ್ಕೆ 1400 ಕೋಟಿ ಘೋಷಣೆ ಆಗಿದೆ, 600 ಕೋಟಿ ರಿಲೀಸ್ ಆಗಿದೆ. ದಕ್ಷಿಣ ಭಾರತ ಕ್ಷೇತ್ರಕ್ಕೆ 4 ಕೋಟಿ ರಿಲೀಸ್ ಆಗಿದೆ. ಬೇರೆಯವ್ರದ್ದೆಲ್ಲ ಬರೀ ಟೆಂಡರ್ ಹಂತದಲ್ಲಿ ಏನು ಪ್ರೋಸೆಸ್ ಆಗ್ತಾ ಇಲ್ಲ ಅಂತ. ಬೇಕಾದವ್ರಿಗೆ ಅನುದಾನ ಸಿಗ್ತಾ ಇದೆ, ಅದ್ರ ಜೊತೆಗೆ ಅಂತರ ಕಾಯ್ದುಕೊಂಡವ್ರಿಗೆ ಅನುದಾನ ಸಿಗ್ತಾ ಇಲ್ಲ, ಈ ಥರದ ಆರೋಪ ಇದೆ. ನಾವು ಕೇಳಿದ್ದೀವಿ, ಸುಮಾರು 2 ವರ್ಷದಿಂದ ಕೇಳಿದ್ದೀವಿ, ಇನ್ನೂ ಸಿಕ್ಕಿಲ್ಲ. ಸಿಗಬೇಕಾಗಿದೆ, ನಮಗೂ ವೇಟಿಂಗ್ ಲಿಸ್ಟ್ನಲ್ಲಿದೆ. ನಾವು ಅವ್ರಿಗೆ ಸಿಗಬೇಕು ನಮಗೆ ಅನುದಾನ. ನಮ್ಮದು ವೇಟಿಂಗ್ ಲಿಸ್ಟ್ನಾಗೆ ಇದೆ, ನಾವು ವೇಟಿಂಗ್ ಲಿಸ್ಟ್ನಾಗೆ ಇದ್ದೀವಿ. ನಮ್ಮ ಬೇರೆ ಬೇರೆ ಎಲ್ಲ ಯೋಜನೆಗಳ ಪಟ್ಟಿ ಕೊಟ್ಟಿದ್ದೀವಿ, ಕೊಡ್ತು ಅಂತ ಹೇಳಿದ್ದಾರೆ. ಇನ್ನೂವರೆಗೆ ಕೊಟ್ಟಿಲ್ಲ, ನಾವು ಡಿಮಾಂಡ್ ಮಾಡ್ತಾಯಿದ್ದೀವಿ. ಇಂಟೆನ್ಷನ್ಲಿ ವೇಟಿಂಗ್ ಲಿಸ್ಟಲ್ಲಿ ಇದೆಯಾ ಸರ್, ಅಥವಾ ಟೆಕ್ನಿಕಲಿ ವೇಟಿಂಗ್ ಲಿಸ್ಟ್? ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಬೇಕು ನೀವು, ಅವ್ರನ್ನ ಕೇಳಬೇಕು ನೀವು. ಅದೇ ನಾವಂತ ಕೇಳ್ತಾನೆ ಇದ್ದೀವಿ, ಬಂದಾಗಿಂದ ಕೇಳ್ತಾನೆ ಇದ್ದೀವಿ. ಅವ್ರು ಕೇಳಿ ಹೆಂಗೆ ಹೇಳಲಿಕ್ಕಾಗ್ತೈತಿ? ಅದೇ ಭಾವನೆ ಇದೆ ಸರ್, ನೀವು ಹೇಳದೇ ಇದ್ರು ಕಾರ್ಯಕರ್ತರಲ್ಲಿ ಮುಖಂಡರು ಅದೇ ಭಾವನೆ ಇದೆ. ಅವ್ರು ಬೇಕಾದವ್ರಿಗೆ ಕೊಡ್ತಾ ಇದ್ದಾರೆ, ಅವ್ರು ಎಗೇನಿಸ್ಟ್ ಯಾರಿದ್ದಾರೆ ಅಥವಾ ಜೊತೆಗೆ ಯಾರು ಚೆನ್ನಾಗಿಲ್ಲ ಅಂಥವ್ರಿಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ವೇಕೆನ್ಸಿ ಅಂತ. ಒಂದ್ಸಲ ಸಭೆ ಮಾಡ್ತೀವಿ, ಒಂದು ಲಿಸ್ಟ್ ತೊಗೊಂಡು ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ಹೇಳೋದ್ರಿಂದ ಮತ್ತೆ ಅದು ಬೇರೆ ಆಗ್ತೈತಿ. ಲಿಸ್ಟ್ ತೊಗೊಂಡೋಗಿ ಚರ್ಚೆಗೆ ಕೂಡ್ತೀವಿ ಒಂದು ಸಾರಿ. ಬೇಕಾರೆ ಯಾವುದು ಏನು ಯಾರಿಗೆ ಕೊಟ್ಟರೆ ಯಾರಿಗೆ ಕೊಟ್ಟಿಲ್ಲ ಅವ್ರಿಗೆ ಕೊಡಿ ಅಂತ ಬೇಕಾರೆ ಡಿಮಾಂಡ್ ಮಾಡ್ತೀವಿ. ಹಾಗೇನು ಪ್ರಭಾವಿಗಳು ಕೊಡಬೇಕಂತ ಇಲ್ಲಿ ಕಾನೂನು ಇದೆ ರೀ. ಕಾನೂನು ಏನಿಲ್ಲ, ಪ್ರಭಾವಿಗಳು ಕೊಡಬೇಕು. ಸಚಿವರಾಗಿ ಕೆಲಸ ಮಾಡ್ತಾರೋ ನಿಮಗೆ ಯಾವ ಯೋಜನೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ಸರ್, ಅದಕ್ಕೆ ಕೇಳ್ತಾ ಇದ್ದೀವಿ. ಟೆಕ್ನಿಕಲ್ ಆಗಿ ಅಥವಾ ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲ, ಅದು ಏನೇ ಅಂತ ಕೇಳಿದ್ವಿ. ನಾವು ಈಗಲೇ ನಮ್ಮ ಲಿಸ್ಟ್ ಕೊಟ್ಟು ಭಾಳ ವರ್ಷ ಆಯಿತು, ಕೊಡ್ತಾರಂತ ನಾವು ಆಶೆಯಲ್ಲಿ ಇದ್ದೀವಿ. ಕೊಟ್ಟರೆ ಇನ್ನೊಂದು ಸ್ವಲ್ಪ ನೀರಾವರಿಗೆ ಅನುಕೂಲ ಆಗ್ತದೆ ನಮ್ಮ ಭಾಗದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.